ಅಭ್ಯರ್ಥಿಗಳಿಗೂ ಅವಕಾಶ ಸಿಕ್ಕಿದೆ. ಅವರೆಷ್ಟು ಬಾರಿ ಸದನದಲ್ಲಿ ಹಾಜರಿದ್ದಾರೆ, ನಾನೆಷ್ಟು ಬಾರಿ ಇದ್ದೀನಿ. ಅವರೇ ದಲಿತ ಸಮಾಜಕ್ಕೆ, ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡವರಿಗೆ ಹೋಗ್ಬೇಕಾಗಿದ್ದ ಹಣ ಇದಾಗಿದೆ. ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳ್ರಿ. ಒಮ್ಮೆಲೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಗಟ್ಟಿ ಮಾತಾಡ್ರಿ. ನಿಮ್ಮ ನಂತರ ಮಂತ್ರಿ ತೆಗಿತಾಕತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ. ಯಾಕಂದ್ರೆ ನಿಮ್ಮ ಪಿತಾಶ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಏನು ಅಂಜಬಾರ್ದು ಖರೆ ಅಂದ್ರೆ. ನನಗೆ ಅಂಥ ಅವಕಾಶ ಇದ್ರೆ ನಾ ಸಿ ಎಂ ರಾಜೀನಾಮೆ ಕೇಳಿಬಿಡ್ತಿದ್ದೆ. नाजरीन आदाब। कर्नाटका नॉर्थ ईस्ट ग्रेजुएट कॉन्स्टिट्यूंसी बराए कानून साज काउंसिल के लिए बीजेपी के उम्मीदवार साबिका एमएलसी सीनियर रहनुमा जनाब अमरनाथ पाटिल की इंतखाबी मुहिम इन दिनों जोरों पर है। 3 जून को मुनक़दा इलेक्शन के लिए अमरनाथ पाटिल की हिमायत में एमएलए बसवानगौड़ा पाटिल यातनाड़ बेजापुर ने शहर में अखबारी कॉन्फ्रेंस से खिताब किया। इस मौके पर पार्टी कायदीन बाबूराव चौहान, चंदू पाटिल भी मौजूद थे। अमरनाथ पाटिल ने साबिक में इनकी लेजिस्लेटिव काउंसिल में की गई कारकर्दगी का जिक्र किया। इन्होंने कहा कि इनके पास काम का जज्बा है, आप काम करने वाले को वोट दें। मौजूदा मध्य मुकाबिल उम्मीदवार से मेरे काम का तकाबुल किया जा सकता है। प्रतिनिधिಗಳು ಅದರ ನೇರವಾಗಿ ಅದರ ಹೊಣೆ ಹೊತ್ತಬೇಕು ಅವರೇ. ಇವತ್ತು ಆಗಬೇಕಾದಂಥ ಕಾರ್ಯಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೇನು ಇದರಿಂದ ಆದಂಥ ಅನಾಹುತಗಳನ್ನು ನಾವು ಸರಿಪಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇದು ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಎಲ್ಲ ದಾಖಲೆಗಳಿದ್ದಾವೆ. ಇವತ್ತು ಹಿರಿಯರಿದ್ದಾರೆ, ನಮ್ಮ ಹಾಜರಾತಿ ದಾಖಲೆಗಳಲ್ಲಿ ಇರ್ತಾವೆ. ಶಾಸಕರು ನಮ್ಮ ಕೇಳಿದಂಥ ಪ್ರಶ್ನೆಗಳ ದಾಖಲೆಯಲ್ಲಿರ್ತಾವೆ. ನಾವು ಕೇಳಿದಂಥ ಪ್ರಸ್ತಾವನೆಗಳು ವಿವಿಧ ನಿಯಮದಡಿ ರೂಲ್ 330, ರೂಲ್ 72, 0 ಅವರ್ಸ್, 68 ಎಲ್ಲ ದಾಖಲೆಗಳಲ್ಲಿ ಇರ್ತಾವೆ. ನಾವು ಮಾಡಿದಂಥ ಹೋರಾಟ ಇಲ್ಲಿ 100 ಫೋಲ್ಡರ್ಗಳು ಸೆಪ್ರೇಟ್ ಇದಾವೆ. ನಾ ತೋರಿಸ್ತಾ ಇದ್ದೀನಿ. ಹೀಗಾಗಿ ಅವ್ರು ಮಾಡಿದಂಥ ನನಗಂತೂ ಎಲ್ಲಿ ಸಿಕ್ಕಿಲ್ಲ. ನೀವೇ ಪತ್ರಕರ್ತರು ಎಲ್ಲಾದರೂ ಇದ್ರೆ ತೋರಿಸಿದ್ರೆ ನಾನು ಒಪ್ತೀನಿ ಅನ್ನೋಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ಈ ನಿಟ್ಟಿನಲ್ಲಿ ಭಾಳ ಗುರಿ ಮುಟ್ಟಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ, ಎಲ್ಲ ನಮ್ಮ ನಾಯಕರುಗಳ ಸಹಕಾರ ಇವತ್ತು ನನ್ನ ಜೊತೆ ಇತ್ತಂದ್ರೆ ನನಗೂ ಕೂಡ ಹಿಂದೆ ಇಂಥ ಮಹನೀಯರ ಒಂದು ಬೆಂಬಲ, ಅವರ ಮಾರ್ಗದರ್ಶನ ಏನು ಸಿಕ್ಕಿದೆ ಅದರ ಅನುಭವ ಪಡೆದಿದ್ದೀನಿ. ಇವತ್ತು ಈ ಅಧಿಕಾರಿ ವರ್ಗದವ್ರ ಜೊತೆ ಸಂಪರ್ಕಗಳು, ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ತಿಳ್ಕೊಂಡಂಥದ್ದು, ಆ ಅನುಭವವನ್ನು ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ ಅನುಭವಗಳನ್ನು ತೆಗೆದುಕೊಂಡು ಮುಂದೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀನಿ. ಈ ನಿಟ್ಟಿನಲ್ಲಿ ತಮ್ಮ ಮೂಲಕ ಮೊದಲೇ ಪ್ರಾಶಸ್ತ್ಯ ಮತವನ್ನು ಇವತ್ತು ನೀಡಿ ಆಶೀರ್ವಾದ ಮಾಡಿ ಕೈ ಬಲಪಡಿಸಿ ನನ್ನ ರಟ್ಟಿ ಹಿಡಿದು ಕೈ ಹಿಡಿದು ಯಾವುದೇ ಕೆಲಸ ಕಾರ್ಯ ಕೂಡ ಈ ಪ್ರದೇಶದ ಒಳತಿಗಾಗಿ ಕೆಲಸಕ್ಕೆ ಹಚ್ಚಿನ ಅನ್ನುವಂಥ ಸೇವೆ ಮಾಡುವಂಥ ಅವಕಾಶ ಕೊಡಿ ಅನ್ನುವಂಥ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ನಾನು ಕೊಡ್ತೇನೆ. ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ, ತಮಗೆಲ್ಲ ಗೊತ್ತಿದ್ದಂತೆ ನಾಳೆ 3ನೇ ತಾರೀಕಿಗೆ ಈಶಾನ್ಯ ಪದವೀಧರ ವಿಧಾನ ಪರಿಷತ್ತಿನ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಶ್ರೀ ಅಮರನಾಥ್ ಪಾಟೀಲ್ರ ಚುನಾವಣೆ ಪ್ರಚಾರದ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದಿದ್ದೇನೆ. ಈಗಾಗಲೇ ನಮ್ಮ ಅಭ್ಯರ್ಥಿಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಈ ಭಾಗದ ಎಲ್ಲ ಶಾಸಕರು, ಯಾಕಂದರೆ ಬಹುಶಃ 6 ಜಿಲ್ಲೆ ಬರ್ತಾವಲ್ಲ, 7 ಜಿಲ್ಲೆ, ಭಾಳ ದೊಡ್ಡ ಕ್ಷೇತ್ರ, ಸುಮಾರು 1,56,000 ಮತದಾರರನ್ನು ಹೊಂದಿದಂಥ ಕ್ಷೇತ್ರದ ಒಂದು ಪ್ರಚಾರ. ಇದು ಪದವೀಧರ ಕ್ಷೇತ್ರ. ಈಗಾಗಲೇ ನಾವು ನಮ್ಮ ದೇಶದ ಮಹಾ ಚುನಾವಣೆಯನ್ನು ನಾವೆಲ್ಲರೂ, ಈ ದೇಶದ ಜನ ಅವ್ರೇನು ತೀರ್ಪು ಕೊಟ್ಟಿದ್ದಾರೆ ಅನ್ನೋಂಥ ನಾಳೆ 4ನೇ ತಾರೀಕಿಗೆ ಈ ದೇಶದ ಜನರ ತೀರ್ಪು ಹೊರಬೀಳಲಿವೆ. ಇದರ ಜೊತೆಗೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಈ ಸರ್ಕಾರದ ಸಾಧನೆಗಳು, ಯಾವ ರೀತಿ ಸರ್ಕಾರ ಹೋಗ್ತಾ ಇದೆ, ಹಗಲು ದರೋಡೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೋಡ್ತಾ ಇದ್ದೀರಿ, 2 ದಿವಸದಿಂದಲೇ ಸುಮಾರು 183 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರ ಒಂದು ಹಣ ವರ್ಗಾವಣೆಯಾಗಿ ಹೋಗ್ತದೆ ನಕಲಿ ಸಹಿಗಳ ಮೂಲಕ.
ಇದು ಕೇವಲ ಒಬ್ಬ ಮಂತ್ರಿಗೆ ಒಂದು ಇದಕ್ಕೆ ಇಲ್ಲ, ಇದು ಭಾಳ ದೊಡ್ಡ ವ್ಯಾಪ್ತಿ ಇದೆ. ಇದು ದಿಲ್ಲಿ ಹೈಕಮಾಂಡದವರೆಗೂ ಸಂಪರ್ಕ ಇದೆ. ಯಾಕಂದ್ರೆ 183 ಕೋಟಿ ದರೋಡೆ ಮಾಡ್ಲಕತ್ತಾರಂದರೆ 187 ಕೋಟಿ ಅಂದರೆ ಎಷ್ಟು ಧೈರ್ಯ ಇದು ಕೇವಲ ಒಬ್ಬ ಸಚಿವನಿಂದ ಆಗುವುದಂಥದ್ದಲ್ಲ. ಇದ್ರ ಹಿಂದೆ ದಿಲ್ಲಿಯ ಏನಿಲ್ಲಿ ವಸೂಲಿಗೆ ಬರ್ತಾರಲ್ಲ, ದಿಲ್ಲಿಯಿಂದ ಒಬ್ಬರು ಕಾಂಗ್ರೆಸ್ಸಿನ ಇದು ATM ಆಗಿದೆ. ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಪಕ್ಷದ ATM ಕೇಂದ್ರ ಆದಂತಾಗಿದೆ. ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ಆದರೆ, ಜಾರ್ಖಂಡ್ನಲ್ಲಿ ಆದರೆ, ಛತ್ತೀಸ್ಗಢನಲ್ಲಿ ಆದರೆ ಈ ಹಣ ಹೋಗುವಂಥ ಒಂದು ATM ಒಂದು ವ್ಯವಸ್ಥೆ ಆದಂಗೆ ಆಗಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಅಂತೂ ಏನೂ ಇಲ್ಲ. ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಇಲ್ಲ, ನೀರಾವರಿ ಇಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಬಿಟ್ಟರೆ ಈ ಸರ್ಕಾರ ಮತ್ತೊಂದು ಸಾಧನೆ, ಒಂದು ಭೂಮಿ ಪೂಜೆ ಇಲ್ಲ, ಒಂದು ಗುದ್ಲಿ ಪೂಜೆ ಇಲ್ಲ. ಯಾವ ಶಾಸಕರಿಗೂ ಸಹ ಶಾಸಕರೇ ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ. ನಮಗೂ ಏನೂ ಕೆಲಸ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ದಿನಾಲೂ ನಾನು ಬಿಜಾಪುರ ನಗರದಲ್ಲಿ 3, 4, 5 ಕೋಟಿ 10 ಕೋಟಿ ರೂಪಾಯಿದ್ದು ಚರಂಡಿ, ಸಿಮೆಂಟ್ ರಸ್ತೆಗಳು, ಕೆರೆಗಳಿಗೆ ನೀರು ತುಂಬುವಂಥ ಏನಾದರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಈ ಒಂದು ವರ್ಷದಲ್ಲಿ ಅಂತೂ ನಾನೇ ಶಾಸಕನಾದ್ಮೇಲೆ ಇನ್ನೂ ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ಲಿ ಪೂಜೆ ಮಾಡೋವಂಥದ್ದು ಆಗಿಲ್ಲ. ಕಾರಣ ಏನಂದರೆ ಈ ಗ್ಯಾರಂಟಿಗಳ ಹೆಸರಿನಿಂದ ಮತ್ತು ಇಂಥ ಭ್ರಷ್ಟಾಚಾರದ ಇದರಿಂದ ಇವತ್ತೇನಿದೆ ಬೆಂಗಳೂರು ಮಹಾನಗರದ ಏನೋ ಅಲ್ಲಿ ಉಪಮುಖ್ಯಮಂತ್ರಿಗಳು ಸ್ಕ್ವೇರ್ ಫೀಟ್ ಮೇಲೆ ಇವತ್ತು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ. ಗುತ್ತಿಗೆದಾರರು ಹೊರಗಿನ ಬಡ್ಡಿ 5 ರೂಪಾಯಿ 10 ರೂಪಾಯಿ ಬಡ್ಡಿ ತಂದು ಕೆಲವೊಂದು ಕಡೆ ಗುತ್ತಿಗೆದಾರರು ನೋಡಿ, ಅವರೊಬ್ಬ ಗುತ್ತಿಗೆದಾರ ಸತ್ತು ಹೋದರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಅವ್ರ ಮನೆಯಾಗೇ ಎಷ್ಟು 200 ಕೋಟಿ ಅಷ್ಟು ಹಣ ಸಿಕ್ಕಿತ್ತು. ಅವ್ರು ಸತ್ತೇ ಹೋದರು. ಆದರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತರು. ಈ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇಲ್ಲ. ಇದರೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಅಮರನಾಥ್ ಪಾಟೀಲ್ರು, ನಾನು 2 ವರ್ಷ ವಿಧಾನ ಪರಿಷತ್ ಸದಸ್ಯದ್ದೆ. ನಾನು ಬಿಜಾಪುರ ಬಾಗಲಕೋಟೆ ಸ್ಥಳೀಯ ಸಂಸ್ಥೆಗಳ ಪಕ್ಷೇತರ ಅಭ್ಯರ್ಥಿಯಾಗಿ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಮತದಿಂದ ನಾನು ಆಚೆ ಬಂದಿದ್ದೆ. ನಾ 2 ವರ್ಷ ಅಮರನಾಥ್ ಪಾಟೀಲ್ರು ನಾವು ಕೆಲಸ ಮಾಡಿದ್ದೀವಿ. ಅಮರನಾಥ್ ಪಾಟೀಲ್ರು ಇಷ್ಟು ಆ್ಯಕ್ಟಿವ್ ಇದ್ದರು ವಿಧಾನ ಪರಿಷತ್ನಲ್ಲಿ. ಇದೇನು ಹೈದರಾಬಾದ್ ಕರ್ನಾಟಕದ 371 ಜೆ ಬಗ್ಗೆ ಆಗಲಿ, ಸರ್ಕಾರ ಹೇಳಿದಂಥ ಅಭಿವೃದ್ಧಿ ಕೆಲಸಗಳು, ಅದು ಅಲ್ಲಿ ವಿಶೇಷ ಅಂದರೆ ಈ ಬಳ್ಳಾರಿ ಗಣಿಗಳಿಂದ ಏನೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರಲ್ಲ, ಸುಮಾರು 5,000 ಕೋಟಿ ಅಂತ ಹೇಳ್ತಿದ್ರು. ನಾನು ಅಷ್ಟು ಅದನ್ನು ಯಾವ ಭಾಗದಲ್ಲಿ ಅದನ್ನು ಕಬ್ಬಿಣ ಇದರಿಂದ ಇದಾಗಿದೆ ಆ ಭಾಗದ ಡೆವಲಪ್ಮೆಂಟ್ ಸಲುವಾಗಿ, ಬಳ್ಳಾರಿ ಇರ್ಬೋದು, ಹೊಸಪೇಟೆ ಇರ್ಬೋದು, ಇಲ್ಲೆಲ್ಲೆಲ್ಲಿ ಗಣಿಗಾರಿಕೆಯಿಂದ ಬಂದಂಥ ಏನು ಆ ಹಣ ಇದೆ, ಸೆಸ್ ಏನಿದೆ, ಸುಪ್ರೀಂ ಕೋರ್ಟೇ ಅದೇ ಒಂದು ಇದು ಮಾಡಿದೆ. ಯಾವ ಗಣಿಗಾರಿಕೆ ಮಾಡಿ ಎಷ್ಟು ಹಣ ತೊಗೊಳ್ತಿರ್ತಾರೆ ಅಲ್ಲಿ ಅಭಿವೃದ್ಧಿ ಆಗಬೇಕು, ಅಲ್ಲಿ ರಸ್ತೆ ನಿರ್ಮಾಣ ಆಗಬೇಕು, ಕುಡಿ ನೀರು ಸ್ವಚ್ಛ ಶುದ್ಧವಾದ ಕುಡಿ ನೀರು ಕೊಟ್ಟಬೇಕು, ಮತ್ತು ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕಂತ ಇಂಥದನ್ನೆಲ್ಲ ನಾನು ದಿನಾಲೂ ಒಂದು ಕ್ವಶನ್ ಇರ್ತೈತೆ ಅಮರನಾಥ್ ಪಾಟೀಲ್, ದಿನಾಲೂ ಒಂದು ಚುಕ್ಕೆ ಗುರುತು. ಯಾಕಂದ್ರೆ ನಾನು ಅಷ್ಟೇ ಆ್ಯಕ್ಟಿವಿಟಿ, ಅವ್ರದ್ದು ಹೆಚ್ಚು ಕಡಿಮೆ ಕಾಂಪಿಟೇಷನ್ ಡೈಲಿ. ನಂದರೆ ಒಂದು ಮುಂದೆ ಬರೋದು, ಅವ್ರದಾರ ಹಿಂದೆ ಬರೋದು. ಅಂದರೆ ಈ ರೀತಿ ಪ್ರಿಯಾಂಕ್ ಖರ್ಗೆ ಅವ್ರಂತರೂ ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಸುಮ್ಮ ಕೂತಾರ. ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲರೇ ಇಳ್ಕಂದ್ರೆ ಇಟ್ಟೋತಿಗೆ ಹಾವು ಚಾಲು ಆಗಿರ್ತೈತೆ. PSI ಹಗರಣ ಎಲ್ಲೈತ್ರಿಪ್ಪ? PSI ಹಗರಣ ಎಷ್ಟು ಹಾರಾಡ್ತಾರೆ, ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೆ ಖರ್ಗೆ ಸಾಹೇಬರು. ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವ್ರು? ಆ ಪೌರುಷ ಎಲ್ಲಿ ಹೋಯ್ತು? ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ, ಗಪ್ಪೆ ಆಗ್ಯಾರ ಅವ್ರು. ಎಲ್ಲ PSI ಹಗರಣದಾಗ ಎಷ್ಟು ಮಾತಾಡ್ತಿದ್ರಿ? BJP 40% ಅಂತ ಎಷ್ಟು ಮಾತಾಡ್ತಿದ್ರು. ಈಗ ಯಾಕೆ ಮಾತಾಡಿದ್ರು? ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮಹತ್ಯೆ ಆಗೈತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಏನಾದ್ರು ಅವರು BJP ಮಾಡ್ಸ್ಯಾರನ್ರಿ ಅದು? ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು. ಇವತ್ತು ಯಾರೂ ಇದ್ರ ಬಗ್ಗೆ ತುಟಿ ಪಿಟಿ ಕಾಣಲ್ಲ ಸಚಿವ ಸಂಪುಟದವ್ರು. ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದು ಮಾಧ್ಯಮದಲ್ಲಿ ನೋಡಿದ್ದು, ರಾಜೀನಾಮೆ ಕೊಡುತ್ತದೆ. ರಾಜೀನಾಮೆ ಬರೇ ನಮ್ಮ ನಾಗೇಂದ್ರ ಕೊಡೋದಲ್ಲ, ರಾಜೀನಾಮೆ ಮುಖ್ಯಮಂತ್ರಿಗಳು ನಾವು ಕೇಳ್ತೀವಿ. ಇಷ್ಟು ದೊಡ್ಡ ಹಗರಣ 183 ಕೋಟಿ ರೂಪಾಯಿ ಬ್ಯಾಂಕ್ನಂದು ರೊಕ್ಕ ಹೋಗ್ತದಂದ್ರೆ ಏನು CM ಅವ್ರಿಗೆ ಜವಾಬ್ದಾರಿ ಇಲ್ಲರಿ?
ಅಲ್ಲಿ IAS ಅಧಿಕಾರಿಗಳು ಏನು ಮಾಡ್ಲಕತ್ತಿ ಪಾಪ ಅಲ್ಲಿ ಇರುವಂಥ ಒಬ್ಬ ಗುಮಾಸ್ತನ ಮೇಲೆ ನೀವು ಅವನ ಮೇಲೆ ಕೂಡ 6 ಪೇಜಿನ ಇದರಲ್ಲಿ ಬರ್ದ ನಾವು ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಅಂತೇಳಿ. ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದ್ದರೆ ಅದು ದಿಲ್ಲಿ ಹೈಕಮಾಂಡ್ ಇದ್ದೇ ಇರ್ತದೆ ಅದರೊಳಗೆ. ಎಷ್ಟು ಸೀಟ್ ಬರ್ತಾವೆ ಸರ್ MP ಸರ್? 4ನೇ ತಾರೀಕು ಸಂಜೆ ಮುಂದೆ ಹೇಳ್ತೇನೆ. ಯಾವ್ದ್ರಿ ನೋಡ್ರಿ, ನಾ ಹೇಳ್ತೇನೆ ಕೇಳ್ರಿ, ನಾನು ಪ್ರಚಾರ ಮಾಡೀನಿ. ನಾನು ಇಡೀ ಕರ್ನಾಟಕದ BJP ಒಳಗೆ ಹೈಯೆಸ್ಟ್ ರಾಜ್ಯದಾಗ ನಮ್ಮ ಪ್ರಚಾರ ಮಾಡಿದವ ನನಗೆ ವಿಶ್ವಾಸ ಇದೆ, ಹೆಚ್ಚಿನ ಸೀಟನ್ನು ನಾವು ಗೆಲ್ತೀವಿ. ಆದರೆ ಇಷ್ಟೇ ಅಂತ ಹೇಳಿ ನಾವು ಜ್ಯೋತಿಷ್ ಹೇಳಿ ಒಂದು ಗಿಳಿ ಇಟ್ಕೊಂಡು ಬರ್ತಿದ್ದೆ. ನಾನು ಹೇಳಿದ್ದಂದ್ರೆ ಅದೇನೋ ಜ್ಯೋತಿಷ್ ಹೇಳೋಕ್ಕಾಗೋದಿಲ್ಲ. ಈಗ ಮತದಾನ ಮುಗಿದು ಹೋಗಿದೆ. ಮತದಾನ ಮುಗಿದ ಮ್ಯಾಗ ನಾ ಹೇಳೋದ್ರಾಗ ಅರ್ಥ ಇಲ್ಲ. ಮತದಾನಕ್ಕಿಂತ ಮುಂಚೆ ಕೇಳಿದ್ರೆ ಹೇಳ್ತಿದ್ದೆ ಎಷ್ಟು ಬರ್ತಾವೆ. ರಾಜ್ಯಾಧ್ಯಕ್ಷರು 28 ಮತ್ತು ಎಲ್ಲರೂ ಹೇಳಬೇಕಾಗ್ತದಲ್ರಿ. 28 ಬರೀ 26 ಬರ್ತಾವೆ